ಹಾಯ್ ಹಲೋ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 32 ಇಂಚು ಲೋ ಬಜೆಟ್ನ ಟಿ ವಿಗಳನ್ನ ನಾನು ಇವತ್ತು ರಿವ್ಯೂ ಮಾಡ್ತಿದ್ದೀನಿ. ಯಾವುದು ಬೆಸ್ಟು ಅನ್ನೋದನ್ನ. ಮೊದಲನೇದಾಗಿ TCL ಬರುತ್ತೆ 32 ಇಂಚು ಕ್ಲಾಸ್ 3 ಸೀರೀಸು ಸ್ಮಾರ್ಟ್ ಟಿ ವಿ. ಅದು ಹೇಗೆ ಕಾಣಿಸ್ತಿದೆ ಅಂತ ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ನೋಡಿ. ಸೊ ಈ ಥರ ಬರುವಂಥದ್ದು ತುಂಬ ಪ್ಯಾನಲ್ ಕೂಡ ಫುಲ್ಲು ಪ್ಯಾನಲ್ ಕವರ್ ಆಗಿರೋವಂಥದ್ದು 32 ಇಂಚು. ತುಂಬ ಫ್ರೆಂಡ್ಲಿಯಾಗಿ ಲುಕ್ಕಾಗಿ ಚೆನ್ನಾಗಿದೆ. ಇದರಲ್ಲಿ ನೀವು 32 ಇಂಚು ಎಲ್ಲ ಥರ ಅಪ್ಲಿಕೇಶನ್ಗಳನ್ನ ಮೂವ್ ಮಾಡ್ಬೋದು. ಯೂಟ್ಯೂಬು, ಅಮೆಜಾನು ಎಲ್ಲ ಥರ ಅಪ್ಲಿಕೇಶನ್ಗಳನ್ನ ಇದು ಮಾಡ್ಬೋದು. ರೆಸಲ್ಯೂಷನ್ ಇದರೊಳಗೆ 120 ರೆಸಲ್ಯೂಷನ್ ಇರುವಂಥದ್ದು. ಮತ್ತು ಇದರಲ್ಲಿ ಜಾಕು 3 ಪಿನ್ ಜಾಕ್ ಬರೋಲ್ಲ ಇದರೊಳಗೆ. ನಿಮಗೆ ಏನಿದೆ ಸೊ ಮಲ್ಟಿಪಲ್ ಚಾಯ್ಸ್ ಥರ ಹಾಕಬೇಕಾಗುತ್ತೆ. ಮತ್ತು ಬ್ಯಾಕ್ ಪ್ಯಾನಲ್ ನೋಡ್ತಿದ್ದೀರಾ, ಮುಂದ್ಗಡೆ ಸ್ಕ್ರೀನು ಎಷ್ಟು ಸ್ಲೈಡ್ ಆಗಿದೆ ಅಂತ ನೋಡಿ. ಮತ್ತು ಇದ್ರ ಬ್ರ್ಯಾಂಡು ರೇಕು ಟಿ ವಿ ಅಂತ, ಅಂದರೆ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟಿದ್ದು TCLದೇ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಬಂದು ಆ ನೇಮ್ ಹಾಕೊಂಡಿರ್ತಾರೆ. ಸೊ ರೇಟಿಂಗ್ ಕೂಡ ಚೆನ್ನಾಗಿದೆ. ಬಜೆಟ್ ಬಂದ್ಬಿಟ್ಟು 11,800. ಮತ್ತು ಹಿಸೇನ್ಸ್ LED ಟಿ ವಿ ಬಂದ್ಬಿಟ್ಟು ಇದು ಹ್ಯಾಂಡ್ರೆಡ್ ಟಿ ವಿ ಆಗಿರುವಂಥದ್ದು. ಇದು ಗೂಗಲಿಂದ ಕಮೆಂಟ್ ಮಾಡ್ಬೋದು. 32 ಇಂಚ್ ಇದು ತುಂಬ ಫ್ರೆಂಡ್ಲಿ ಆಗಿದೆ. ಇದರಲ್ಲೂ ಕೂಡ ಅಪ್ಲಿಕೇಶನ್ಗಳನ್ನ ಅಪ್ಡೇಟ್ ಮಾಡ್ಬೋದು. ಯೂಟ್ಯೂಬ್ ಆಗಿರ್ಬೋದು. ತುಂಬ ಇದರಲ್ಲಿ 3 ಪಿನ್ ಜಾಕ್ ಇರುವಂಥದ್ದು ನಿಮ್ಗೆ ಹೊರಗಡೆ ಕಾಣ್ತಿದೆ. ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಮತ್ತು ಇದರಲ್ಲಿ ಕಲ್ಲರ್ ತುಂಬ 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 ಆಗಿರುವಂಥದ್ದು. ಮತ್ತು ಇದರಲ್ಲಿ ವೈಫೈ ಯೂಸ್ ಮಾಡ್ಬೋದು, ಬ್ಲೂಟೂತು ಪ್ರತಿಯೊಂದು ಯೂಸ್ ಮಾಡ್ಬೋದು. ಸ್ಟಾರ್ ರೇಟಿಂಗ್ ಕೂಡ ಚೆನ್ನಾಗಿದೆ. ಕಸ್ಟಮರ್ಗೆ ತಗೊಂಡಿರೋ ಸ್ಟಾರ್ ರೇಟಿಂಗ್ ಕೂಡ ಹಾಕಿದ್ದೀನಿ ಇಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು 11,600 ಆಗುತ್ತೆ. ನಿಮ್ಗೆ ಏನೋ ಬೇಕು ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ನ ಪರಿಚಯ ಮಾಡ್ಬೋದು. ಮತ್ತು ಇದು TCS ಆ್ಯಂಡ್ರಾಯ್ಡ್ ಟಿ ವಿ. ಇದು ಸ್ಮಾರ್ಟ್ ಟಿ ವಿ ಅಲ್ಲ, ಆ್ಯಂಡ್ರಾಯ್ಡ್ ಟಿ ವಿ. ಇದರಲ್ಲೂ ಕೂಡ ಗೂಗಲ್ ವಾಯ್ಸ್ ಕಮಾಂಡಲ್ಲಿ ನೀವು ಆಪ್ರೇಟ್ ಮಾಡ್ಬೋದು. ತುಂಬ ಬೆನಿಫಿಟ್ ಆಗಿದೆ, ತುಂಬ ಚೆನ್ನಾಗಿದೆ ಟಿ ವಿ. ಫುಲ್ಲು ಪ್ಯಾನಲ್ ಇರೋವಂಥದ್ದು. ಮತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಯ್ತಿದೆ ಏನೇನು ಪಿನ್ ಇದೆ ಅಂತ ನಿಮ್ಗೆ ಅಲ್ಲಿ ತೋರಿಸ್ತಿದೆ. ಬ್ಯಾಕ್ ಪ್ಯಾನಲ್ ಈ ಥರ ಆಗಿರುತ್ತೆ, ಈ ಥರ ನಿಮ್ಗೆ ಕಾಣಿಸುತ್ತೆ ಬ್ಯಾಕ್ ಪ್ಯಾನಲ್ಲು. ಮತ್ತು ಇದು ಲೈಟ್ ವೆಯ್ಟ್ ಇರೋವಂಥದ್ದು. ಮತ್ತು ಇದು 10 kg ಒಳಗಿರುವಂಥದ್ದು ಟಿ ವಿ ಇದು. ಇದು ರೆಸಲ್ಯೂಷನ್ ಬಂದ್ಬಿಟ್ಟು 120 ಇರುವಂಥದ್ದು. ಸೊ ಪ್ಯಾನಲ್ ನೋಡ್ತಾ ಇದ್ದೀರಾ, ಕ್ಲೀನಾಗಿ ನಿಮಗೆ ತುಂಬ ಫ್ರೆಂಡ್ಲಿ ಆಗಿದೆ. ಮತ್ತು ಇದ್ರ ಸ್ಟಾರ್ ರೇಟಿಂಗ್ ಕೂಡ ಹಾಕಿದ್ದೀನಿ. ತುಂಬ ಜನ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಏನೇನು ಎಂತೆಂತ ಇದೆ ಅಂತ. ಮತ್ತು ಇದ್ರ ಪ್ರೈಸ್ ಬಂದ್ಬಿಟ್ಟು 11,000 ಇರುವಂಥದ್ದು. ಸೊ ಫ್ರೆಂಡ್ಸ್, ನೀವು ಯಾವ್ದಾರು ಟಿ ವಿ ತಗೋದು ಅಂದರೆ ಎಷ್ಟು ಡಿಫ್ರೆನ್ಸಲ್ಲಿ ಕೂತ್ಕೊಂಡು ನೋಡಬೇಕು ಅನ್ನೋದು ನಾನು ಇವಾಗ ಹಾಕಿದ್ದೀನಿ. 32 ಇಂಚ್ ಇತ್ತು 4 ಫೀಟು, 43 ಇಂಚಸ್ ಇತ್ತು 6 ಫೀಟ್, 55 ಇಂಚಸ್ ಇತ್ತು ಅಂತಂದರೆ 8 ಫೀಟು. ಆ ಡಿಸ್ಟೆನ್ಸಲ್ಲಿ ಟಿ ವಿನ ನೋಡಿ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಹತ್ರದಲ್ಲಿ ನೋಡಬೇಡಿ, ಅದು ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ನೋಡಬೇಕಾದ್ರೆ. ಮತ್ತು IPS ಮತ್ತು ನಾನ್ IPS ಅಂತ ಹಾಕಿದ್ದೀನಿ. ಇದು ಏನು ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ನಾನು ಹೇಳ್ತಿರೋದು. ಟಿ ವಿ ಎಲ್ಲಿ ಕೂತ್ಕೊಂಡು ಯಾವ ಆ್ಯಂಗಲಲ್ಲಿ ಕಾಣಿಸುತ್ತೆ ಅನ್ನೋದು ಒಂದು ಸ್ವಲ್ಪ ನಾನು ಹಾಕಿದ್ದೀನಿ. ನೀವು ಒಂದು ಸ್ವಲ್ಪ ಟಿ ವಿ ತಳಕ್ಕೆ ಅಂತ ಹೋದಾಗ IPSನ ತಗೋತಂದ್ರೆ ನಿಮಗೆ ಇನ್ನೂ ಬೆನಿಫಿಟ್ ಆಗುತ್ತೆ. ಯಾಕಪ್ಪ ಅಂದ್ರೆ 360 ಡಿಗ್ರಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನ್ನ ವೀಡಿಯೋ ಏನು ಇಷ್ಟ ಆಯಿತು ಅನ್ನೋ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಮರಿಬೇಡಿ ಫ್ರೆಂಡ್ಸ್. ತುಂಬ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರಾ. ಜೈ ಕರ್ನಾಟಕ ಮಾತು.